ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಅಸಲು. ಇವತ್ತಿನ ವಿಡಿಯೋದಲ್ಲಿ ನೋಡಿ ಬಿಗಿನರ್ಸ್ಗೆ ಸಾರಿ ಹೇಗೆ ನಾವು ವೇರ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಸೀರೆ ಅಂದ ತಕ್ಷಣ ಅದೊಂದು ಡ್ರೆಸ್ ಅಲ್ಲ, ಅದು ನಮಗೆ ಒಂಥರ ಎಮೋಷ್ನಲ್ ಎಕ್ಸಾಮ್ ಇದ್ದಂಗೆ. ನೀಟಾಗಿ ಪರ್ಫೆಕ್ಟಾಗಿ ಬಂತು ಅಂತಂದರೆ, ಈಗ ಬ್ಯಾಂಕಲ್ಲಿ ಇದ್ದಕ್ಕಿದ್ದಂಗೆ ಅಕೌಂಟಲ್ಲಿ ಅಮೌಂಟ್ ಜಾಸ್ತಿ ಆದರೆ ಎಷ್ಟು ಖುಷಿಯಾಗುತ್ತೋ ಅಷ್ಟು ಖುಷಿಯಾಗುತ್ತೆ. ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೋಡಿ, ಪೆಟಿಕೋಟ್ ಎಲ್ಲ ನೀಟಾಗಿ ಹಾಕ್ಕೊಂಡ್ಮೇಲೆ ತುಂಬ ಟೈಟಾಗಿ ಏನು ಕಟ್ಕೋಬೇಕಂತಿಲ್ಲ, ಒಂಚೂರು ಇಷ್ಟಿರಲಿ, ಯಾಕಂದರೆ ನಾವು ಒಳಗಡೆ ಟಕ್ ಮಾಡೋದಕ್ಕೆ ಇರಬೇಕು ಸ್ಟಾರ್ಟಿಂಗಿಂದ ನೋಡಿ. ಆಮೇಲೆ ಬಿಗಿನರ್ಸ್ ಯಾವಾಗಲೂ ನೋಡಿ ಒಂದು ಸ್ವಲ್ಪ ಸಾಫ್ಟಾಗಿರೋದೇ ತೊಗೊಳ್ಳಿ, ಅಂದರೆ ನಿಮಗೆ ಉಟ್ಕೊಳೋಕ್ಕೆ ಈಸಿ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟಿಂದ ಕೆಳಗಡೆ ಫಾಲ್ ಹಾಕಿರ್ತಾರಲ್ವ, ಅದು ಕೆಳಗೆ ಬರಬೇಕು. ನಮ್ಮ ಫ್ಲೋರ್ ಟಚ್ ಆಗೋವರೆಗೂ ನೀವು ಟಕ್ ಮಾಡ್ಕೊಳ್ಳಿ. ಇಷ್ಟು ಹಿಂಗೆ ಫೋಲ್ಡ್ ಮಾಡಿ ಯಾವಾಗಲೂ ಶೋಲ್ಡರ್ ಇಲ್ಲಿ ಟಕ್ ಮಾಡ್ಕೊಳ್ಬೇಕು. ಇಲ್ಲ ಒಳಗಡೆ ಅದು ಫೋಲ್ಡ್ ಏನಿರಬಾರ್ದು, ಫುಲ್ಲು ನೀಟಾಗಿರಬೇಕು. ಈ ಥರ ಫುಲ್ ಒಂದು ರೌಂಡು ಅದೇ ಲೆವೆಲ್ಗೆ ನೀವು ಟಕ್ ಮಾಡ್ತಾ ಬನ್ನಿ. ಈ ಥರ ಅನಿಸ್ತಾ ಇದೆಯಲ್ವ ನೋಡಿ, ಈ ಥರ ಫುಲ್ಲು ಎಲ್ಲಿ ನಿಮಗೆ ಮುದ್ದೆ ಬರಬಾರ್ದು, ಇಲ್ಲಾಂದರೆ ಏನಾಗುತ್ತೆ, ಇಲ್ಲೆಲ್ಲ ಸ್ವಲ್ಪ ದಪ್ಪ ಕಾಣಿಸುತ್ತೆ. ಹಂಗಾಗಿ ನೀಟಾಗಿ ಒಂದು ರೌಂಡು, ಇದು ಪಲ್ಲು ಪಾರ್ಟು, ಇದನ್ನು ಇವಾಗ ಇಲ್ಲಿ ಸ್ಟಾರ್ಟಿಂಗಿಂದ ಒಂದು ರೌಂಡ್ ಹಾಕಿದ ಮೇಲೆ ಹೀಗೆ ತೊಗೊಂಡು ಮತ್ತೊಂದು ರೌಂಡು ಈ ಕಡೆ ತೊಗೊಂಡು ಬನ್ನಿ. ನೋಡಿ, ನಿಮಗೆ ಪಲ್ಲು ಲೆಂತು ಎಷ್ಟು ಬೇಕು ಅಷ್ಟರವರೆಗೂ ನೀವು ಇಲ್ಲಿ ಅದನ್ನು ಇಲ್ಲಿ ಟಕ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಪದೇ ಪದೇ ಬಿದ್ದೋಗುತ್ತೆ. ನಿಮಗೆ ಇದು ಪಲ್ಲುದು ಎಷ್ಟು ಲೆಂತ್ ಬೇಕು ಅಷ್ಟು ನೋಡಿಕೊಂಡು ಫಸ್ಟ್ ಹಿಂಗೆ ನೋಡ್ಕೊಂಬಿಡಿ. ಆಮೇಲೆ ನಾವು ನೆರಿಗೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಈಗ ನೋಡಿ, ನೆರಿಗೆ ಮಾಡ್ಕೊಳೋದು ಫಸ್ಟು ಈ ಕಡೆಯಿಂದ ಯಾವುದು ಇಲ್ಲಿ ಬರಬೇಕು, ಯಾವುದು ಈ ಕಡೆ ಶೋಲ್ಡರ್ ಹತ್ರ ಅಂದರೆ ಇಲ್ಲಿ ಬರುತ್ತಲ್ವ, ಅದು ಕರೆಕ್ಟಾಗಿ ನೀವು ತಿಳ್ಕೊಬೇಕು. ಇಲ್ಲಂತಂದರೆ ಏನಾಗುತ್ತೆ, ನಾವು ನೆರಿಗೆ ಮಾಡ್ಕೊಂಡಾಗ ಉಲ್ಟಾ ಆಗುತ್ತೆ. ಹಾಗಾಗಿ ಮೊದಲೇ ನೀವು ನೋಡ್ಕೊಂಡ್ಬಿಡಬೇಕು ಯಾವ ಸೈಡು. ಯಾವಾಗಲೂ ನೋಡಿ, ಈ ಕಡೆ ಲಾಸ್ಟ್ದು ನಮಗೆ ಶೋಲ್ಡರ್ ಕಡೆ ಬರುತ್ತೆ, ಅಂದರೆ ಆ ಲೆಂತು ಎಷ್ಟು ಬೇಕು ನೋಡ್ಕೊಂಡ್ಬಿಡ್ಬೇಕು ನಿಮಗೆ. ಅಂದರೆ ಎಷ್ಟು ಅಗಲವಾಗಿ ನಿಮಗೆ ಬೇಕು ಅನ್ನೋದು ನೋಡ್ಕೊಂಬಿಟ್ಟು, ಇಷ್ಟು ಬೇಕಾ ಅಥವಾ ಇದಕ್ಕಿಂತ ಚಿಕ್ಕದು ಬೇಕಾ, ಅದು ನಿಮ್ಮ ಇಷ್ಟ. ಆ ಥರ ನೋಡಿಕೊಂಡು ನಾನು ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದ್ದೆ ಯಾವ ಥರ ಅಂದರೆ ನೆರಿಗೆ ಮಾಡ್ಕೊಳೋದು ಅಂತಂದು. ಒಂದು ಚೇರಿಗೆ ಬೇಕಾದರೂ ಇಟ್ಬಿಟ್ಟು ಮಾಡ್ಕೋಬೋದು ಅಥವಾ ಕೈಯಿಂದನೇ ಮಾಡ್ಕೋಬೋದು, ತೋರಿಸ್ತೀನಿ ನೋಡಿ. ಈ ಕಡೆ ಸ್ಟಾರ್ಟಿಂದ ಇದು ಈ ಸೈಡ್ ಬರುತ್ತೆ, ಗೊತ್ತಾಯ್ತಲ್ವ, ಈ ಕಡೆ ಬರುತ್ತೆ. ಇದು ಕುಚ್ಚಿರೋದ್ರಿಂದ ಸ್ವಲ್ಪ ಫೋಲ್ಡ್ ಮಾಡ್ಕೊತ ಬನ್ನಿ. ಇದು ಅಷ್ಟೇ, ಈ ಕಡೆಯಿಂದ ನೀವು ಇದು ಯಾವಾಗಲೂ ಹೀಗೆ ಈ ಕಡೆದು ಈ ಬಾರ್ಡ್ರದ್ದು ಉಲ್ಟಾ ಬರಬೇಕು. ಈ ಕಡೆ ಹಿಂಗೆ ಬರುತ್ತಲ್ವ, ನಾವು ಹಿಂಗೆ ಹಾಕ್ಕೊಂಡಾಗ ಇಲ್ಲಿ ಅವು ಕರೆಕ್ಟಾಗುತ್ತೆ. ಇಲ್ಲಿ ಉಲ್ಟಾ ಇರುತ್ತೆ ನಿಮಗೆ, ಬಟ್ ಇಲ್ಲಿ ಹಿಂಗೆ ಮಾಡ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ, ಗೊತ್ತಾಯ್ತಾ. ಇಲ್ಲ ಅಂತಂದರೆ ನೀವು ಚೇರಿಗೆ ಈ ಥರ ಚೇರಿಗೆ ಹಿಂಗಿಟ್ಟು ಕ್ಲಿಪ್ ಇಟ್ಬಿಟ್ಟು ನೀಟಾಗಿ ಜಿಗ್ಜಾಗ್ ಶೇಪಲ್ಲಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಅದ್ರ ಲಿಂಕು ಕೊಡ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಈ ಕಡೆದು ಈ ಸೈಡು ಜಿಗ್ಜಾಗ್ ನಿಮಗೆ ಈಸಿಯಾಗಿ ಒಂದೇ ಲೆವೆಲ್ಗೆ ಬಂದ್ಬಿಡುತ್ತೆ ನೋಡಿ. ಹೀಗೊಂದು ಈಗ ನೋಡಿ, ಚೇರಿಗೆ ಇಟ್ಟು ನಾವು, ಯಾಕಂದ್ರೆ ಅದು ಟೈಟಾಗಿ ಹಿಡ್ಕೊಂಡ್ಬಿಡುತ್ತಲ್ವ, ನಾವು ಜಿಗ್ಜಾಗ್ ಶೇಪಲ್ಲಿ ಬೇಗ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಎಷ್ಟು ನೀಟಾಗಿ ಬಂತು. ಆಮೇಲೆ ಇದು ನಾವು ಯಾಕಂದ್ರೆ ಫೋಲ್ಡ್ ಮಾಡಿರ್ತೀವಲ್ಲ, ಅದನ್ನು ಈ ಥರ ಬಿಡಿಸಿಬಿಟ್ರೆ ಕುಚ್ಚೆಲ್ಲ ಓಪನ್ ಆಗುತ್ತೆ. ನಾವು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿಕೊಂಡು ಸದ್ಯಕ್ಕೆ ಇದೇ ಕ್ಲಿಪ್ ಇಟ್ಕೊಳ್ಳೋಣ. ಎಲ್ಲ ಇನ್ನೊಂದು ಸಲ ನೀಟಾಗಿ ಜೋಡಿಸ್ಕೊಂಡು, ಯಾಕಂದರೆ ಇದು ಕುಚ್ಚು ಒಳಗಡೆ ಫೋಲ್ಡ್ ಆಗಿರುತ್ತೆ. ನಾವು ಒಂದು 2 ಇಂಚು ಫೋಲ್ಡ್ ಮಾಡಿ ಪಲ್ಲು ಅದು ಮಾಡ್ಕೊಂಡಿರ್ತೀವಲ್ವ ನೆರಿಗೆ. ಆಮೇಲೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದು ಚಿಕ್ಕದೊಂದು ಇಲ್ಲಿ ಪಿನ್ ಹಾಕ್ಬಿಡಿ. ಆಮೇಲೆ ಎಲ್ಲನೂ ನೋಡಿ ಈ ಥರ ಮಾಡ್ತಾ ಹೋಗಿ, ಅಲ್ಲಿ ಟೈಟಾಗಿ ಪಿನ್ ಹಾಕಿರೋದ್ರಿಂದ ಈಗ ನೋಡಿ, ಈಗ ಒಂದು ಈ ಥರ ನೀವು ಮಾಡ್ತಾ ಬಂದು ನೋಡಿ ನೀಟಾಗಿ ಬಂದ್ಬಿಡುತ್ತೆ ನಿಮಗೆ. ಹೀಗೆ ಹಿಡ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಮೇಲಕ್ಕೆ ಎತ್ತುತ್ತಾ ಕೈ ನೀವು ನೀಟಾಗಿ ಮಾಡ್ತಾ ಒಂದೊಂದು ಪಿನ್ ಹಾಕ್ತಾ ಬನ್ನಿ. ಇಲ್ಲೊಂದು ಪಿನ್ ಹಾಕ್ಕೊಳ್ಳೋಣ. ಎಲ್ಲಿ ಪಿನ್ ಹಾಕ್ಕೊಂಡಿರ್ತೀವಿ ಅಲ್ಲಿಂದ ಮತ್ತೆ ಹೀಗೆ ಹಿಡ್ಕೋಬೇಕು. ಹಿಡ್ಕೊಂಡು ಟೈಟಾಗಿ ಮತ್ತು ಈ ಥರ ಎಳೆದು ಅರೇಂಜ್ ಮಾಡ್ಕೋಬೇಕು.
ಈಗ ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಳೋಣ ಅಲ್ವಾ. ಫಸ್ಟ್ ನಾವು ಇಲ್ಲಿ ಪಿನ್ ಹಾಕ್ಕೊಂಡ್ಬಿಟ್ರೆ ಎಲ್ಲನೂ ನೀಟಾಗಿ ಬಂದ್ಬಿಡುತ್ತೆ ನೋಡಿ. ಇಲ್ಲಾಂತಂದರೆ ಇಲ್ಲಿ ಮೇಲ್ಗಡೆ ಡೋರ್ಗು ಅಥವಾ ಆ ಥರ ಹಾಕಿ ನೀವು ಅರೇಂಜ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಇಲ್ಲಿ ಫಸ್ಟ್ ಪಿನ್ ಹಾಕಿದ ಮೇಲೆ ಈ ಥರ ಚೇರಿಗೆ ಹಾಕಿ ಒಂದು ಕ್ಲಿಪ್ ಇಟ್ಬಿಟ್ಟು ಹೀಗೆ ಸ್ವಲ್ಪ ಹಿಂದೆ ಬಂದು ಟೈಟಾಗಿ ಎಳೆದು ನೀಟಾಗಿ ಸಹ ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಹಂಗೆ ಮಾಡ್ಕೊಳ್ಳಿ. ಈಗ ನೋಡಿ ಪಲ್ಲುದಂತ ಎಲ್ಲ ಅರೇಂಜ್ ಮಾಡಾಯಿತು. ನಮ್ಮ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀಟಾಗಿ ಹಿಡ್ಕೊಂಡು ಪಿನ್ ಹಾಕ್ಕೊಳ್ಬೇಕೀಗ. ಲೆಂತು ನೋಡಿಕೊಂಡು ಇಲ್ಲಿ ಬೇಕಾದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಇಲ್ಲೇ ನಾವು ಟಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಲೂಸ್ ಮಾಡಿಕೊಂಡು ಬೇಕಾದರೆ ಈ ಥರ ಎಳ್ಕೊಂಡು ಇಷ್ಟು ಸಾಕು. ಈಗ ಇಲ್ಲಿ ಒಂದು ಪಿನ್ ಹಾಕ್ಕೊಂಬಿಡೋಣ ನೋಡಿ. ಈ ಥರದ್ದೊಂದು ಸ್ವಲ್ಪ ನಾವು ಇದು ಪಲ್ಲು ನೆರಿಗೆ ಏನು ಚಿಕ್ಕ ಪಿನ್ ಹಾಕ್ಕೊಳ್ತೀವಲ್ವ, ಇದು ಇಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ಳೋಣ. ಈ ಥರ ಇಲ್ಲಿ ಮಾಡ್ಕೊಳ್ಬೇಕು ನಿಮಗೆ ಬ್ಲೌಸು ಮತ್ತು ಇದೆಲ್ಲ ಸೇರಿಸಿ. ಈಗ ಇಲ್ಲಿ ನೀಟಾಗಿ ನಾವು ಅರೇಂಜ್ ಮಾಡ್ಕೊಂಬಿಡೋಣ. ಹೀಗೆ ಮಾಡ್ತಾ ಹೋಗಿ ಅದೇ ನೀಟಾಗಿ ಅರೇಂಜ್ ಆಗುತ್ತೆ ನಿಮಗೆ. ಈಗ ಇಲ್ಲಿ ನಾವು ಇಲ್ಲೇನು ಟಕ್ ಮಾಡಿದ್ವಲ್ಲ ಅದನ್ನು ತೆಗೆದುಬಿಟ್ಟು ಇಲ್ಲೂ ಅಷ್ಟೇ ಇಲ್ಲಿ ಒಂದು ಸ್ವಲ್ಪ ಇಲ್ಲಿಂದ ನೋಡಿ, ಇಲ್ಲಿಂದ ಇಷ್ಟು ಕ್ಲಾತನ್ನು ಬಿಟ್ಟು ಈ ಕಡೆ ಏನಿರುತ್ತಲ್ವ ಇಷ್ಟು ಇಲ್ಲಿಂದ ನಾವು ಸೆಂಟರ್ ನೆರಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇಲ್ಲಿಷ್ಟು ಇದೇನು ಮಾಡಬೇಕು ಗೊತ್ತಾ, ಇಲ್ಲಿಷ್ಟು ಬಿಡಿ, ಇಷ್ಟು ಬಿಟ್ಟು ಹೀಗೆ ಟಕ್ ಮಾಡಿ ಇದನ್ನು ಬಿಟ್ಬಿಡಿ ಸೈಡಿಗೆ, ಅದು ಆಮೇಲೆ ನೋಡೋಣ. ಈಗ ನೋಡಿ ನೆರಿಗೆ ಅಷ್ಟೇ ನೀವು ಈ ಥರ ಹಿಂಗೆ ಕತ್ರಿ ಥರ ಕೈ ಮಾಡಿಕೊಂಡು ಈ ಬೆರಳು ಇಲ್ಲಿಡಬೇಕು, ಇದು ಮೇಲೆ ಇರಬೇಕು ನೋಡಿ. ಈ ಥರ ಎಲ್ಲನೂ ಮಾಡ್ತಾ ಬರಬೇಕು ನಿಮಗೆ. ಈಗ ನೋಡಿ ಎಲ್ಲ ಈ ಥರ ನೆರಿಗೆ ಕರೆಕ್ಟಾಗಿ ಮಾಡ್ಕೊಂಡ್ಮೇಲೆ ಈಗ ಇದು ಹಿಡ್ಕೊಳಕ್ಕೆ ಆಗಲ್ಲ, ಮತ್ತೆ ಎಲ್ಲಾದರೂ ನಿಮಗೆ ಜಾರು ಬಿಡುತ್ತೆ ಅನ್ನೋ ಭಯ ಇದ್ದರೆ ಮೊದಲು ಇದನ್ನು ಅರೇಂಜ್ ಮಾಡಿಕೊಂಡು ಇಲ್ಲಿ ಬೇಕಾದರೆ ಒಂದು ಪಿನ್ ಹಾಕ್ಕೊಂಬಿಡಿ. ಎಲ್ಲ ಸೇರಿಸಿ ಈ ಥರ ಒಂದು ಪಿನ್ ಮಾಡ್ಕೊಂಬಿಟ್ರೆ ಇದು ಹೀಗೆ ಹಿಂದಿಂದ ಈಗ ಟೈಟಾಗಿ ತೊಗೊಂಡು ಇಲ್ಲಿ ನಿಮಗೆ ಇಲ್ಲಿ ಒಂದು ಪಿನ್ ಮಾಡಿ ಚಿಕ್ಕದೊಂದು ಈ ಥರದೊಂದು ಚಿಕ್ಕದು. ಇದು ಬೇಕಾದ್ರೆ ಬಿಡಿ, ನಿಮ್ಗೆ ಏನು ಜಾರಲ್ಲ, ಅದು ಪಿನ್ ಹಾಕ್ಬಿಟ್ಟಿರ್ತೀವಲ್ವ ಅದು ಬಿಟ್ಬಿಟ್ಟು ನೀಟಾಗಿ ಇಲ್ಲೊಂದು ಈ ಥರ ಪಿನ್ ಮಾಡಿಕೊಂಡು ಈಗ ಒಳಗಿಂದ ಇಲ್ಲಿ ನೋಡಿ, ಒಳಗಿಂದ ಈ ಥರ ಹಿಂಗೆ ಅಂದ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಇದನ್ನೇನಿಲ್ಲ ಈ ಥರ ಮಾಡಿಬಿಟ್ರೆ ಅಲ್ಲಿ ನೋಡಿ ಕೆಳಗಡೆ ಆಗಲೇ ಅದೇ ಇದಾಗುತ್ತೆ. ಆಮೇಲೆ ನಾವು ಮೇಲ್ಗಡೆ ಎಲ್ಲ ಇದನ್ನು ನೀಟಾಗಿ ಸ್ವಲ್ಪ ಜೋಡಿಸ್ಕೊಂಡು ಎಲ್ಲಿಗೆ ಬೇಕು ನಿಮ್ಗೆ ಲೆಂತ್ ನೋಡಿಕೊಂಡು ಫುಲ್ ಒಳಗಡೆ ಟಕ್ ಮಾಡ್ಕೊಂಬಿಡಿ. ಎಕ್ಸ್ದು ಈ ಥರ ಪಿನ್ನು ಇಲ್ಲಿ ಹಾಕ್ಕೊಂಬಿಡಿ. ನಿಮಗೆ ಹೇಗೆ ಗೊತ್ತಾ, ಇಲ್ಲಿ ನೋಡಿ ಇದು ಉಳಿದಿರುತ್ತಲ್ವ, ಇದನ್ನು ಸ್ವಲ್ಪ ನೋಡಿ ನೀಟಾಗಿ ಈ ಥರ ಮಾಡಿಕೊಂಡು ಇದು ಫಸ್ಟ್ನೇದೇನಿರುತ್ತಲ್ಲ ಇದನ್ನು ಈ ಥರ ಎತ್ಕೊಂಡು ಹಿಂದ್ಗಡೆ ಸ್ವಲ್ಪ ಈ ಥರ ಪುಷ್ ಮಾಡಿಕೊಂಡು ಒಳಗಡೆ ನೀವು ಟಕ್ ಮಾಡ್ಕೊಂಬಿಡಬೇಕು. ಇಲ್ಲಿ ಸ್ವಲ್ಪ ಅರೇಂಜ್ ಮಾಡ್ಕೊಂಬಿಡೋಣ ನೋಡಿ. ಎಲ್ಲ ಇಲ್ಲಿ ಟಕ್ ಮಾಡ್ಕೊಂಡಿವಲ್ಲ, ನಾವು ಎಕ್ಸ್ ಪಿನ್ನೂ ಹಾಕ್ಕೊಂಡಿವಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ತಾನಾಗಿ ಎಷ್ಟು ನೀಟಾಗಿ ಇಲ್ಲಿ ಸಹ ನೆರಿಗೆ ಬಂದಿದೆ, ನಿಮಗೆ ನೋಡ್ತಿರ್ಬೋದು ಸೈಡಲ್ಲಿ ಇಲ್ಲಿನೂ ನೀಟಾಗಿ ನೆರಿಗೆ ಬಂದಿದೆ. ಇಲ್ಲೇನು ಸ್ವಲ್ಪ ಅರೇಂಜ್ ಮಾಡ್ಕೊಂಬಿಡಿ ಈ ಥರ. ಯಾಕಂದರೆ ಬಿಗಿನರ್ಸಿಗೆ ಸ್ಮೂತಾಗಿರೋ ನೀವು ಕ್ಲಾತ್ ತೊಗೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಉಟ್ಕೊಳಕ್ಕೂ ಈಸಿ ಆಗುತ್ತೆ. ನಾವು ಪಿನ್ನ ಹಾಕಿರ್ತೀವಲ್ವ ಏನು ಆಚೆ ಈಚೆ ಆಗೋಲ್ಲ. ಅಥವಾ ನಿಮಗೆ ಕೆಳಗಡೆ ಕುಚ್ಚೆಲ್ಲ ಒಂದೇ ಕಡೆ ಆಗುತ್ತೆ ಅಂತ ಅಂದ್ಬಿಟ್ರೆ ನೀವು ಬೇಕಾದರೆ ಲಾಸ್ಟ್ ಒಂದು ಪಿನ್ ಏನು ಹಾಕಿರ್ತೀವಲ್ಲ ಅದನ್ನು ತೆಗೆದು ಬಿಡ್ಬೋದು. ತೆಗೆದ್ರೆ ಅವಾಗ ಈ ಥರ ಓಪನ್ ಆಗುತ್ತೆ, ಕುಚ್ಚೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಬ್ಯಾಕ್ ಸೈಡನ್ನು ಎಲ್ಲ ನಿಮಗೆ ನೀಟಾಗಿ ನೋಡೋಣ. ನೋಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಕಮೆಂಟಲ್ಲಿ ಸಾರಿ ನಿಮಗೆ ವೇರ್ ಮಾಡುವಾಗ ಯಾವ ಸ್ಟೆಪ್ಪಲ್ಲಿ ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್.